ಎಲ್ಲ ಸಹ ನಾವು ಸ್ವತಃ ಬಂದರೆ ಊಟದ ವ್ಯವಸ್ಥೆ ಚೆನ್ನಾಗಿದೆ, ಔಷಧ ಚೆನ್ನಾಗಿದೆ. ನನ್ನ ಮಟ್ಟಿಗೆ ಯಾವುದೂ ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ಸಮಸ್ಯೆ ನಾವು ಸ್ಥಳೀಯವಾಗಿ ತಹಸೀಲ್ದಾರ್ ಆಗ್ಬೋದು ಎಲ್ಲ ಸರಿ ಮಾಡೋಣ. ಸರ್, ಇದು ನೀರ ಪ್ರತಿ ವರ್ಷ ಬರೋದು ಅವ್ರಿಗೆ ಗಂಜಿ ಕೇಂದ್ರಕ್ಕಿಂತ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಏನಾರ ಜಾಗ ಕೊಡ್ಬೋದು ಅಂತ ಏನಾರ ಪ್ಲಾನ್ ಮಾಡಿ ಬೇರೆ ಕಡೆ ಕೊಡಬೇಕಂತ ನಮ್ಮ ಸರ್ಕಾರದಾಗ ಮಾಡಿದ್ದೀವಿ. ಅದು ಈಗೂ ಮನೆ ಮಾಡ್ಬೋದೇ ಕೊಡಬೇಕು ಅವ್ರಿಗೆ. ಯಾಕಂದರೆ ಅವ್ರಿಗೆ ಪಾಪ ಸತತ ಪದೇ ಪದೇ ಮಳೆಯಾದಾಗ ಎಪ್ಸು ಮತ್ತು ಹೋಗೋದು, ಯಾಕೆ ಅದನ್ನು ಮಾಡೋದು ಒಳ್ಳೆಯದು ಅಂತ ಜಾಗ ಕಾರಣ ಐಡೆಂಟಿಫೈ ಮಾಡಿ ಸ್ವಲ್ಪ ಜಾಗ ಸಮಸ್ಯೆ ತಕ್ಕ ಓದೋದೆ. ಕೆಲವೊಂದು ಇಲ್ಲಿ ನಮ್ಮ JRB ಮೇಲುಗಡೆ ಅರಣ್ಯ ಇಲಾಖೆಯಿಂದ ಪ್ರಸ್ತಾವ ಸಲ್ಲಿಸಿ ಅರಣ್ಯಕ್ಕೆ ಬಿಟ್ಕೊಡೋಕೆ ಹಿಡಿಯಿಲ್ಲ. ಅದನ್ನು ಮನವಿ ಮಾಡ್ಬೋದು. ಯಾಕಂದರೆ ಅರಣ್ಯ ಇದ್ದು ಆಲ್ರೆಡಿ ಸಿಟಿ ಅಲ್ಲಿ ಹೋಗಿ ಪಟ್ಟ ಮುಟ್ಟಿದೆ. ಅದು ಅರಣ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಬಿಟ್ಕೊಡ್ಬೇಕಂತ ನಾವು ಸ್ಥಳೀಯವಾಗಿ ಎಲ್ಲ ಸಚಿವರ್ಬೋದು ಮತ್ತು ಎಲ್ಲ ಮಟ್ಟದ ನಮ್ಮ ಜಗದೀಶಪ್ಪ MP ಅವ್ರ ಮುಖಾಂತರ ದಿಲ್ಲಿ ಮತ್ತು ಬೆಂಗಳೂರಲ್ಲಿ ಅದನ್ನು JRB ಮೇಲೆ ಭಾಗದ ಇನ್ನೂ ಸ್ವಲ್ಪ ಮಾಡ್ಕೊಂಡು ಅದನ್ನ ಇಲ್ಲಿ ಪರ್ಮನೆಂಟ್ ಆಗಿ ಮನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲ, ನಮ್ಮ ಫಸ್ಟ್ ಬಂದ ತಕ್ಷಣ ಅವ್ರಿಗೆ 10,000 ರೂಪಾಯಿ ಕೊಡ್ತದೆ. ಯಾಕಂದ್ರೆ ಮನೆಯೆಲ್ಲ ಸಾಮಾನು ಹಾಳಾಗಿ ಮನೆಯೆಲ್ಲ 10,000 ರೂಪಾಯಿ ಸರ್ಕಾರ ಬಂದು ಬೆಳೆದ ಪುನಃ ಪಾಲನೆ ಮಾಡಬೇಕಂತ ಈಗ ಕೃಷಿ ಮುಖಾಂತರ ಸರ್ಕಾರಿ ಮನವಿ ಸಲ್ಲಿಸ್ತೇವೆ. ಮತ್ತು ಈ ಸಂದರ್ಭದಲ್ಲಿ ಸರ್ಕಾರ ಟೀಕೆ ಮಾಡ್ಬೇಕಂತ ವಿರೋಧ ಪಕ್ಷದಿಂದ ಟೀಕೆ ಮಾಡ್ಬೇಕಂತ ಸಮಸ್ಯೆ ಪರಿಹಾರ ಕೆಲಸ ಮಾಡುವಂತ ನಮ್ಮದು ಉದ್ದೇಶ ಕೊಟ್ಟಿದೆ. ಆದ್ರೂ ಜನ ಇಲ್ಲಿ ಪ್ರವಾಹಿತ ಹೋಗ್ತಾರೆ, ಮತ್ತೆ ಇಲ್ಲೇ ಬರ್ತಾರೆ. ನೋಡಿ, ನಾವು ಬಹಳಷ್ಟು ಪ್ರತಿಮೆ ಒಂದು ನಮ್ಮ ಭಾರತ ಒಂದು ಧಾರ್ಮಿಕ ಭಾವನೆಯಿಂದ ನೀಡುವಂಥ ಭಾರತ ದೇಶ. ಒಂದು ಮೈಂಡ್ನಲ್ಲಿ ಹಿರಿಯರ ಮನೆ ಅಂತ ಇರ್ತದೆ. ಒಂದು ಮನೆ ಅದಕ್ಕೋಸ್ಕರ ಭಾಳಷ್ಟು ಹೇಳಿದೆ ನಾವು. ಹ್ಞೂ ಅಂತಾರೆ, ಮತ್ತೆ ಬರ್ತಾರೆ. ನಾವು ಅಟ್ಯಾಚ್ಮೆಂಟ್ ಇದ್ದರೆ ಒಂದು ಭಾಳಷ್ಟು ಈಗಿನ ಯಂಗ್ ಜನ್ರೇಷನ್ ಭಾಳಷ್ಟು ಸ್ಟ್ರಿಕ್ಟ್ ಆಗಿದ್ದಾರೆ. ಹಳ್ಳಿ ಜನ ಇಲ್ಲಿದ್ದಾರೆ, ಅವ್ರಿಗೂ ಮನೆ ಮಾಡ್ಕೊತೇವೆ. ಆದಷ್ಟು ಪ್ರವಾಹದಲ್ಲಿ ಯಾಕೆ ನೀರಿನ ಜೋಳ ಚಲ್ಲಾಟೋದು ಒಳ್ಳೆಯದಲ್ಲ. ಸುಮ್ಮನೆ ಹೇಳ್ತೀವಿ. ಆದಷ್ಟು ಈ ಮುಂದಿನ ಬಾರಿ ಪ್ರತಿ ವರ್ಷ ಜಾಸ್ತಿ ಆಗುತ್ತದೆ. ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ.